ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಮನಬಂದಂತೆ ನಡ್ಕೊಳ್ತಾ ಇದೆ ಸರ್ಕಾರದಲ್ಲಿ. ವಾಸ್ತವಾಂಶ ಆಧಾರಿತ ಉತ್ತರವನ್ನ ಕೊಡ್ತೇವೆ. ಇನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ. ಆದ್ರೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಯ್ತು, ನಾಳೆ ಉತ್ತರ ಕೊಡ್ತಾರೆ ಹೇಳಿದಾರಲ್ಲ, ನಾಳೆ ಉತ್ತರ ಕೊಡ್ತಾರೆ. ಕುವೆಂಪು ಅವರು ಪಠ್ಯ ಪುಸ್ತಕದಿಂದ ಕಿತ್ತಾಕಿದ ನಿಮ್ಮ ಈಗ ನಾವು ಅಶೋಕ್ ನಾರಾಯಣ್ ಇವರಿಗೆ ಬರೇ ಇದನ್ನು ವಿಷಯ ಪ್ರಸ್ತಾವಿಸಿ ನಾಳೆ ಉತ್ತರ ಕೊಡ್ತಾರೆ. ಬರೇ ರಾಜಕೀಯವಾಗಿ ಚರ್ಚೆ ಬೇಡ. ಈಗ ಎಲ್ಲರಿಗೂ ಅವಮಾನ ಮಾಡಿದ್ರು. ಉತ್ತರ ಸರ್ಕಾರ ನೀವು ವಿಷಯ ಪ್ರಸ್ತಾವನೆ ಮಾಡಿದ್ದೀರಿ, ಸರ್ಕಾರ ಉತ್ತರ ಕೊಡ್ತದೆ. ನೀವೆಲ್ಲ ಮಾತಾಡೋದಾಗ್ತದ? ಸರ್ಕಾರ ಮೇಲೆ ಉತ್ತರ ಕೊಡ್ತಾರೆ. ಇವತ್ತೇನು ಕೊಡ್ತಾರೆ? ಏನ್ ಮಾತಾಡಿದ್ರು ಎಬಿಸಿಡಿ ಗೊತ್ತಿಲ್ಲ. ನಾಳೆ ಉತ್ತರ ಕೊಡ್ತಾರೆ, ಚರ್ಚೆ ಮಾಡಿ. ಚರ್ಚೆಗೆ ಹೋಗ್ಬೇಕು, ನಾಳೆ ಚರ್ಚೆಗೆ ಹೋಗ್ಬೇಕು. ನಾಳೆ ಉತ್ತರ ಕೊಡ್ತಾರೆ, ಚರ್ಚೆ ಮಾಡಿ. ಸರ್ಕಾರ ಉತ್ತರ ನೋಡಿ ಚರ್ಚೆ ಮಾಡಿ. ನಾಳೆ ಉತ್ತರ ಕೊಡ್ತಾರಲ್ಲ, ಮಾತಾಡೋದು ನೀವು ನೋಡಿ. ನೀವು ವಿಷಯ ಪ್ರಸ್ತಾವನೆ ಮಾಡಿ, ನಾಳೆ ಉತ್ತರ ಕೊಡ್ತಾರೆ, ಆಗ ಚರ್ಚೆ ಮಾಡಿ. ಆಯ್ತು, ಅಜೆಂಡ್ಮೆಂಟ್ ನಿಲುವಳಿ ಸೂಚನೆ ಬನ್ನಿ. ನಾಳೆ ಉತ್ತರ ಮಾಡಿ. ಸ್ವಾಮಿ, ಏನನ್ನು ಪ್ರಶ್ನೆ ಮಾಡೋದು ಹೇಳಿ? ಏನನ್ನು ಪ್ರಶ್ನೆ ಮಾಡೋದು? ಈಗ ಕೊಡ್ತಾರೆ, ನಾಳೆ ಉತ್ತರ ಕೊಡ್ತಾರೆ. ಆಯ್ತು, ಸರ್ಕಾರವೇ ಇದ್ರ ಪರವಾಗಿದೆಯಾ? ನಾಳೆ ಉತ್ತರ ಕೊಡ್ತಾರೆ, ಆವಾಗ ಚರ್ಚೆ ಮಾಡಿ. ನಾಳೆ ಕೊಡ್ತಾರೆ ಅವ್ರೆ ಸಮಾಜ ಕಲ್ಯಾಣ ಸಚಿವರು. ಈಗ ಮಾಡಿಕೊಳ್ಳಿ, ಬೇರೆ ವಿಚಾರ. ನಾಳೆ ಉತ್ತರ ಬರಲಿ, ಮತ್ತೆ ಚರ್ಚೆ ಮಾಡಿ. ಅಧ್ಯಕ್ಷರೇ, ಏನ್ ಜೀರೋ ಅಲ್ಲಿ ಪ್ರಸ್ತಾವನೆ ಮಾಡಿದಿರಿ, ಇಲ್ಲಂತ ಯಾರು ಕೂಡ ಹೇಳಿಲ್ಲ. ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರ ಮೇಲೆ ಹೆಚ್ಚು ಚರ್ಚೆ ಮಾಡಿ. ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ, ನಾವು ಬೇರೆ ಬೇಡ. ನಾವಿಂದ ಏನ್ ಮಾಡಿದ್ರಿ, ಇದ್ ಮಾಡಿದ್ರೆ 4 ಗಂಟೆ ಚರ್ಚೆ. ಈಗ ಒಬ್ಬ ಅಧಿಕಾರಿ, ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿರೋಂಥದ್ದು ಅಲ್ಲಲ್ಲ, ಮಾಡಿರೋದು ಅಲ್ಲಲ್ಲ, ಕೊಡಿ ಅದನ್ನ ಉತ್ತರ ಕೊಡಿ ಅಂತಾನೆ ಹೇಳ್ತಾ ಇರೋದು. ಉತ್ತರ ಕೊಡಿ, ಸರಿಯಾಗಿ ಉತ್ತರ ಕೊಡಿ. ಈಗ ಬಿಲ್ ಅನ್ನು ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನ ಹಾಕ್ತಾರೆ. ಈಗ ವಿಧಾನಸೌಧದ ಮುಂದೆನೂ ಹಾಕಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ. ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹಾಕಿದ್ದಾರೆ. ಇದನ್ನ ಕಿತ್ತಾಕ್ಬಿಡ್ತಾರ. ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೇಳಕ್ಕಾಗುತ್ತೆ? ಅವ್ರು ಯಾರು? ಈಗ ನೀವು ವಿಧಾನಸಭೆಯಲ್ಲಿ ಗಂಟೆಗಳಿಂದ ಚರ್ಚೆ, ನಾಳೆ ಚರ್ಚೆ ಮಾಡಿ. ಉತ್ತರ ಚರ್ಚೆ ಮಾಡಿ. ನಾಳೆ ಉತ್ತರ ನೋಡಿ. ನೀವು ಜೀರೋ ಪ್ರಸ್ತಾವನೆ ಮಾಡಿದ್ದೀರಿ, ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರಿಂದ ಚರ್ಚೆ ಮಾಡುವ. ಆಯ್ತು, ನಾಳೆ ನೋಡುವ. ಆಯ್ತು, ನಾಳೆ ಸರ್ಕಾರ ಉತ್ತರ ಕೊಡ್ತಾರೆ, ನೋಡ್ತಾರೆ. ಸರ್ಕಾರ ಉತ್ತರ ಕೊಟ್ಟು ನೋಡ್ತದೆ. ಈಗ ಬಿಲ್ ಅಂತ ಬಿಲ್ ವಿದ್ಯಾರ್ಥಿಯನ್ನು ಬರಲು ಈ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಲಂಗು ಬೇಕಾದ ಕಡೆ ಹೋಗ್ಬೋದು, ಬೇಕಾದ್ ಮಾಡ್ಬೋದು. ಆಯ್ತು, ನಾಳೆ ಉತ್ತರ ಕೊಡ್ತಾರೆ. ಅಧಿಕಾರಿಗಳ ಮೇಲೆ ಸರ್ಕಾರ ಇದೆ ಅಂತ ಹೇಳಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಗೊತ್ತಿಲ್ಲ, ಇವ್ರು ಅವ್ರಿಗೆ ಸಮರ್ಥಿಸ್ಲಿಕ್ಕೆ ಹೋಗ್ತಾರೆ. ನಾವು ಕೊಡ್ತೇವೆ. ಅದ್ರ ಮೇಲೆ ಏನಾದ್ರು ಅವರಿಗೆ ಅಡ್ಡಿ ಆತಂಕ ಇದ್ರೆ ಆಮೇಲೆ ಚರ್ಚೆ ಮಾಡಿ. ನೀವಷ್ಟು ಹೇಳಿದ್ರೆ ಸಾಕಾಗ್ತಿತ್ತು. ಮಾಡ್ಲಿ, ಅದನ್ನೇ ಹೇಳಿದ್ದು. ನಿಮಗೆ ಕೇಳಿಸಿಲ್ಲ ಅಂತ ನಾವ್ ಹೇಳಿಲ್ಲ ನೀವು. ಈ ಚಿತ್ರನ ಸತ್ಯನ ಅಲ್ಲಿ ಏನಿದೆ
ಪತ್ರಿಕೆಯಲ್ಲಿ ವರದಿಯಾಗಿದೆ. ಸರ್ಕಾರ ನಿದ್ರೆಯಲ್ಲಿದೆಯಾ? ಪ್ರತಿಪಕ್ಷ ನಾಯಕರೇ ನಿಲುವಳಿ ಮಂಡಿಸಿ. ಅಧ್ಯಕ್ಷರೇ, ಬಹುಶಃ ಕೆಲವರಿಗೆ ಕೇಳಿಸಿಲ್ಲ. ಆಯ್ತು. ನಾನು ಫಸ್ಟ್ ಉತ್ತರ ಕೊಟ್ಟಿದ್ದು ಕೂಡ ವಾಸ್ತವದ ಉತ್ತರವನ್ನ ಸರ್ಕಾರ ಕೊಡುತ್ತೆ ಆಗ ಚರ್ಚೆ ಮಾಡಿ. ಅಂತಾನೆ ಹೇಳಿ ನಿಲ್ಲು. ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಹೇಳಲಿಕ್ಕಿದೆ, ಅದು ಬೇಡ ಅಂತ ನಾನು ನಿಲ್ಲು. ಹೇಳಿದ್ದು ಅಷ್ಟೇ. ಪ್ರತಿಪಕ್ಷ ನಾಯಕರೇ ನಿಲುವಳಿ ಮಂಡಿಸಿ. ನಾನು ಹೇಳಿದ್ದು ಪ್ರತಿಪಕ್ಷ ನಾಯಕರೇ ಪ್ರತಿಪಕ್ಷ ನಾಯಕರು ನಿಲುವಳಿ ಮಂಡಿಸಿ. ಮಾನವ ಅಜ್ಜಲ್ ನಾಳೆ ಮಾತಾಡುವ. ನಾಳೆ ಫಸ್ಟ್ ನಾಳೆ ಟುಮಾರೋ ಫಸ್ಟ್ ಫಾರ್ ಯು. ಸನ್ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಸರ್ಕಾರ ಸವಿಸ್ತಾರ ಅಂತ ವಿಸ್ತಾರ ಕೊಡ್ಲಿ. ನಾನೇನು ಹೀಗೆ ಕೊಡಿ ಏನು ಅಂತ ಹೇಳಲ್ಲ. ನಾನು ಇದೊಂದು ಸರ್ಕಾರದ ಪಾಲಿಸಿ ಆಗ್ಬೇಕು. ಏನೇ ಆಗ್ಲಿ ಸರ್ಕಾರದ ಪಾಲಿಸಿ ಆಗ್ಬೇಕು. ಯಾರೋ ಒಬ್ಬ ಅಧಿಕಾರಿ ಮಾಡಕ್ಕೆ ಆಗಲ್ಲ. ಅದಕ್ಕೋಸ್ಕರ ಆಗಲ್ಲ. ಅದಕ್ಕೆ ಉತ್ತರ ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.